ನನ್ನ ನಂಬಿಕೆ ನೀನೇ. ಕಳೆದ ದಿನವೆಲ್ಲ ನೀ ನನ್ನೊಂದಿಗಿದ್ದೆ. ಇಂದು ನನ್ನಯ ಜೊತೆಯಲ್ಲೇ ಇರುವೆ. ಮುಂಬರುವ ದಿನಗಳಲ್ಲೂ ಜೊತೆಗಿರುವೆ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ಪಾದ ಪೀಠದ ಗುರುತುಗಳೇ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಮುಂಜಾನೆ ಸಮಯದಲ್ಲಿ ಕರ್ತನಾದ ಯೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ದಿನದ ಮುಂಜಾನೆ ಸಮಯ ದೇವರ ವಾಕ್ಯದ ಧ್ಯಾನಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಇವತ್ತಿನ ಅಂಶವು ಅಗಾಧವಾದ ಸ್ಥಳದಲ್ಲಿ ನಾವು ಪ್ರಾರ್ಥಿಸುವಾಗ ನನ್ನ ದೇವರು ನನ್ನ ಹತ್ತಿರಕ್ಕೆ ಬಂದು ಭಯಪಡಬೇಡ ಎಂಬುದಾಗಿ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಪ್ರಲಾಪಗಳು 3ನೇ ಅಧ್ಯಾಯ 55ನೇ ವಚನ. ಯೆಹೋವನೇ, ಅಗಾಧವಾದ ನೆಲ ಮಾಳಿಗೆಯಲ್ಲಿ ನಿನ್ನ ಹೆಸರೆತ್ತಿ ಪ್ರಾರ್ಥಿಸಿದೆನು. ನೀನು ನನ್ನ ಧ್ವನಿಯನ್ನು ಕೇಳಿದಿ. ನನ್ನ ನಿಟ್ಟುಸಿರಿಗೂ ಮೊರೆಗೂ ಕಿವಿಯನ್ನು ಮರೆ ಮಾಡಿಕೊಳ್ಳಬೇಡ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಒಬ್ಬ ಪ್ರವಾದಿಯು ತನ್ನ ಜೀವನದಲ್ಲಿ ಈಗೋ ಆ ಒಂದು ನೆಲ ಮಾಳಿಗೆ ಅಂದರೆ ಅದು ಸೆಲ್ಲರ್ ಅಥವಾ ಅಂಡರ್ಗ್ರೌಂಡ್ ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಚನವೇ, ತನ್ನ ಜೀವನದಲ್ಲಿ ಈ ಒಂದು ನೆಲ ಮಾಳಿಗೆ ಕೆಳಗಡೆ ಹೋಗಿ ಆತನು ವೇದನೆಯಿಂದ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ. ತನ್ನ ಕಷ್ಟ, ದುಃಖ, ಬಾಧೆ, ಹೋರಾಟಗಳನ್ನು ದೇವರ ಮುಂದೆ ಹೇಳಿಕೊಳ್ಳುತ್ತಾ ಇದ್ದಾನೆ. ಈ ಒಂದು ಅಗಾಧವಾದ ಎಂಬ ಒಂದು ಸ್ಥಳವನ್ನು ನೋಡುವಾಗ ಅದು ಕೆಳಗಡೆ ಇರುವಂಥ ಒಂದು ಸ್ಥಳವಾಗಿದೆ. ಬಿದ್ದು ಹೋದಂಥ ಸ್ಥಿತಿಯಾಗಿದೆ. ಒಂದು ಕೀಳಾದಂಥ ಒಂದು ಪರಿಸ್ಥಿತಿಯಾಗಿದೆ. ಬಹಳ ಒಂದು ಡಿಪ್ರೆಷನ್ಗೆ, ನಿರುತ್ಸಾಹಕ್ಕೆ, ಸೋತು ಹೋದಂಥ ಈ ಎಲ್ಲ ಒಂದು ಅನುಭವ ಈ ನೆಲ ಮಾಳಿಗೆಯಲ್ಲಿ ಕೂತುಕೊಂಡು ಮಾಡುವ ಪ್ರಾರ್ಥನೆಗೆ ಹೋಲಿಕೆಯಾಗಿದೆ. ಕರ್ತನಲ್ಲಿ ಪ್ರಿಯ ದೇವಚನಗೆ, ಈ ಒಂದು ಭಕ್ತನಿಗೆ ತನ್ನ ಜೀವನದಲ್ಲಿ ಈಗ ನೆಲಮಾಳಿಗೆಯಲ್ಲಿ ಆತನು ಅಗಾಧ ಸ್ಥಳಕ್ಕೆ ಹೋಗ್ತಾ ಇದ್ದಾನೆಂದರೆ ಆತನು ಎಲ್ಲರಿಂದ ತಳ್ಳಲ್ಪಟ್ಟು ದೊಡ್ಡದಾದಂಥ ಒಂದು ಭಯದಲ್ಲಿ, ಭಯಂಕರವಾದಂಥ ಒಂದು ಹೋರಾಟದಲ್ಲಿ, ಯಾವ ಒಂದು ಸಹಾಯ ಇಲ್ಲದೆ ತನ್ನ ಜೀವನದಲ್ಲಿ ಸೋತು ಹೋದವನಾಗಿ, ಭಾಳ ಕುಗ್ಗಿ ಹೋದವನಾಗಿ, ಭಾಳ ಭಯಭ್ರಾಂತನಾಗಿ ತನ್ನ ಜೀವನದಲ್ಲಿ ದೇವರ ಹತ್ರ ಉತ್ತರ ಪಡೆದುಕೊಳ್ಳಬೇಕೆಂಬುದಾಗಿ ಆತನು ಅಗಾಧವಾದ ನೆಲ ಮಾಳಿಗೆಯಲ್ಲಿ ಹೋಗಿ ಕರ್ತನ ಹೆಸರನ್ನೆತ್ತಿ ಪ್ರಾರ್ಥನೆ ಮಾಡಿದನಂತೆ. ಆಗ ಪ್ರಾರ್ಥನೆ ಮಾಡುವಾಗ 57ನೇ ವಚನದಲ್ಲಿ, ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಯಾವುದೇ ಸ್ಥಳದಲ್ಲಿ, ಅದು ನೆಲ ಮಾಳಿಗೆಯಾಗಿರ್ಬೋದು ಅಥವಾ ಮಾಳಿಗೆ ಆಗಿರ್ಬೋದು, ಸಮುದ್ರ ತೀರ ಆಗಿರ್ಬೋದು, ಅಡವಿ ಆಗಿರ್ಬೋದು, ಯಾವುದೇ ಸ್ಥಳದಲ್ಲಿ ನಾವು ಯಥಾರ್ಥವಾಗಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುವಾಗ ದೇವಾದಿ ದೇವನು ನಾವು ಇರುವ ಸ್ಥಳಕ್ಕೆ ಆತನು ನಮ್ಮ ಹತ್ತಿರಕ್ಕೆ ಬಂದು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆತನೇನು ಮಾಡುವನಾಗಿದ್ದಾನೆಂದರೆ ಭಯಪಡಬೇಡ ಎಂಬುದಾಗಿ ಹೇಳಿ ನಮ್ಮನ್ನು ಧೈರ್ಯಪಡಿಸುವಂಥ ದೇವರಾಗಿದ್ದಾನೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಇವತ್ತು ನಿಮ್ಮ ಪರಿಸ್ಥಿತಿ ನೆಲಮಾಳಿಗೆಯ ಹಾಗೆ, ಅಗಾಧವಾದ ಸ್ಥಳದ ಹಾಗೆ ಕುಗ್ಗಿ ಹೋಗಿದೆಯಾ, ನಿರಾಶೆಯಲ್ಲಿದೆಯಾ, ಈಗೋ ಸೋತು ಹೋದ ಅನುಭವದಲ್ಲಿದ್ದೀರಾ, ಎಲ್ಲವನ್ನು ಕಳೆದುಕೊಂಡಂಥ ಅನುಭವದಲ್ಲಿದ್ದೀರಾ, ಬಿದ್ದು ಹೋದಂಥ ಅನುಭವದಲ್ಲಿದ್ದೀರಾ, ಇಲ್ಲ ಹೀನಾಯಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದೀರಾ. ಯಾವ ಪರಿಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ, ನೀವು ಕರ್ತನ ಹೆಸರನ್ನೆತ್ತಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವಾಗ ದೇವಾದಿ ದೇವನು ನೀನಿರುವ ಸ್ಥಳದಲ್ಲಿಯೇ ಆತನು ನಿನ್ನ ಪ್ರಾರ್ಥನೆ ಕೇಳಲಿಕ್ಕೆ ಶಕ್ತನಾಗಿದ್ದಾನೆ, ನಿನಗೆ ಉತ್ತರ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ, ನಿನ್ನ ಎಲ್ಲ ಚಿಂತೆಗಳನ್ನು, ಕಷ್ಟಗಳನ್ನು ಬಿಡುಗಡೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕೆ ಉದಾಹರಣೆಯಾಗಿ ದೇವರ ವಾಕ್ಯದಲ್ಲಿ ಯೋನ ಪ್ರವಾದನೆ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕರ್ತನಲ್ಲಿ ಪ್ರಿಯ ದೇವಚನವೇ, ಅದರ ಒಂದು 2-3ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಈ
ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು, ಆಹಾ ನನ್ನ ಧ್ವನಿಯನ್ನು ಲಾಲಿಸಿದಿ. ನೋಡಿ, ಯೋನ ಎಂಬ ಒಬ್ಬ ಪ್ರವಾದಿಯು ಯಾವುದೋ ಒಂದು ಕಾರಣಕ್ಕಾಗಿ ತನ್ನ ಜೀವನದಲ್ಲಿ ಅವನು ಸಮುದ್ರದಲ್ಲಿ ಹಾಕಲ್ಪಟ್ಟು ಸಮುದ್ರದ ಅಗಾಧವಾದಂಥ ಸ್ಥಳಕ್ಕೆ, ಸಮುದ್ರದ ಒಂದು ಗರ್ಭದೊಳಗೆ ಅವನು ಹೋಗ್ತಾ ಇದ್ದಾನೆ. ಅವನು ಸಮುದ್ರದೊಳಗೆ ಹೋದಾಗ ದೇವರ ಅಪ್ಪಣೆಯಂತೆ ಮೀನು ಅವನನ್ನು ನುಂಗಿ ಸಮುದ್ರದ ಆಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ನೋಡ್ರಿ, ಮೊದಲನೇದಾಗಿ ಇವನು ಮೀನಿನ ಹೊಟ್ಟೆ ಒಳಗಡೆ ಇದ್ದಾನೆ ಮತ್ತು ಸಮುದ್ರದ ಆಳಕ್ಕೆ ಆ ಒಂದು ಮೀನು ಅವನನ್ನು ತೆಗೆದುಕೊಂಡು ಹೋಗಿದೆ. ಹೀಗೆ ಸಮುದ್ರದ ಆಳದಲ್ಲಿ ಅದೆಷ್ಟು ದೂರ ಇದ್ದಾನೋ, ಭೂಮಿಯನ್ನು ಬಿಟ್ಟು, ಮನುಷ್ಯರನ್ನು ಬಿಟ್ಟು, ಲೋಕವನ್ನು ಬಿಟ್ಟು ಎಷ್ಟು ದೂರ ಇದ್ದಾನೋ ಗೊತ್ತಿಲ್ಲ. ಅಷ್ಟು ಆಳವಾದ ಸ್ಥಳದಲ್ಲಿ ಹೋದಾಗಲೂ, ಮೀನಿನ ಹೊಟ್ಟೆ ಒಳಗಡೆ ಇರುವಾಗಲೂ ಅಲ್ಲಿ ನೋಡಿ ಅವನು ಹೇಗೆ ಪ್ರಾರ್ಥನೆ ಮಾಡಿರಬಹುದು ಎಂಬುದಾಗಿ ಒಂದು ಸಾರಿ ಯೋಚನೆ ಮಾಡ್ರಿ. ಸಮುದ್ರದ ಆಳಕ್ಕೆ ಹೋಗಿದ್ದಾನೆ, ಮೀನಿನ ಹೊಟ್ಟೆ ಒಳಗಡೆ ಇದ್ದಾನೆ. ಅಂಥ ಪರಿಸ್ಥಿತಿಯಲ್ಲಿ ಅವನಿಗೆ ಬಿಡುಗಡೆಗಾಗಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಈ ಒಂದು ಪರಿಸ್ಥಿತಿಯಲ್ಲಿ ಇದರಿಂದ ಹೊರಗಡೆ ಬರಲಿಕ್ಕೆ ನನಗೆ ಒಂದೇ ಒಂದು ದೇವರಲ್ಲಿ ಮಾಡುವ ಪ್ರಾರ್ಥನೆ ಎಂಬುದಾಗಿ ಅವನು ಹಾಗಾಗಿ ಏನು ಮಾಡ್ತಾ ಇದ್ದಾನೆ ಅಂದರೆ, ಆ ಇಕ್ಕಟ್ಟಿನಲ್ಲಿ ಅಗಾಧವಾದ ಸಮುದ್ರ ಆಳದಲ್ಲಿದ್ದುಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿದ, ಕಣ್ಣೀರಿನಿಂದ ವೇದನೆಯಿಂದ ಪ್ರಾರ್ಥನೆ ಮಾಡಿದನು. ಯಾವಾಗ ಪ್ರಾರ್ಥನೆ ಮಾಡಿದನೋ ಕರ್ತನಲ್ಲಿ, ಪ್ರಿಯ ದೇವಚನವೇ, ದೇವಾದಿ ದೇವನ 10ನೇ ವಚನದಲ್ಲಿ ಯೆಹೋವನ ಮೀನಿಗೆ ಅಪ್ಪಣೆ ಮಾಡಲು ಅದು ಯೋನನನ್ನು ಒಣನೆಲದಲ್ಲಿ ಕಾರಿಬಿಟ್ಟಿತ್ತು. ನೋಡ್ರಿ, ಸಮುದ್ರದ ಗರ್ಭದೊಳಗಡೆ ಹೋದಂಥ ಮೀನಿನ ಹೊಟ್ಟೆ ಒಳಗಡೆ ಇರುವಂಥ ಯೋನನು ಅವನು ದೇವರನ್ನು ಕೂಗಿಕೊಂಡು ಪ್ರಾರ್ಥನೆ ಮಾಡಿದಾಗ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಈಗ ಅವನನ್ನು ಆ ಒಂದು ಸಮುದ್ರದಿಂದ, ಮೀನಿನ ಹೊಟ್ಟೆಯಿಂದ ಅವನನ್ನು ಹೊರಗಡೆ ಒಣನೆಲಕ್ಕೆ ತಂದು ಹಾಕುವ ಹಾಗೆ ಮಾಡಿದನು. ಕರ್ತನಲ್ಲಿ ಪ್ರಿಯ ದೇವಚನವೇ, ಇವತ್ತು ಯೋನನ ಹಾಗೆ ನಿಮ್ಮ ಜೀವಿತ ಒಂದು ಅಗಾಧವಾದ ಸ್ಥಳದಲ್ಲಿ, ಕತ್ತಲೆಯ ಸ್ಥಳದಲ್ಲಿ, ಭಯಂಕರವಾದಂಥ ಆಳದ ಸ್ಥಳದಲ್ಲಿ ಇರುವುದಾದರೆ, ಅಲ್ಲಿಯೇ ನೀವು ದೇವರನ್ನು ಕೂಗಿಕೊಂಡು ಪ್ರಾರ್ಥನೆ ಮಾಡುವುದಾದರೆ ಪರಲೋಕದ ದೇವರು ಹೇಳ್ತಾನೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆಂಬುದಾಗಿ. ಸೊ ಇವತ್ತು ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಎಂಥದೇ ಕಷ್ಟವಾಗಿರಲಿ, ಎಂಥ ಪರಿಸ್ಥಿತಿಯಾಗಿರಲಿ, ಎಷ್ಟೇ ಕೆಳಗಡೆ ನೀವು ಬಿದ್ದು ಹೋಗಿರಲಿ, ಎಷ್ಟೇ ಏನೋ ಪರಿಸ್ಥಿತಿಗಳು ನಡೀತದೆ ಎಂಬುದಾಗಿ ನೀವು ನೆನೆಸಿದಾಗಲೂ ಭಯಪಡದೆ ದೇವರಿಗೆ ಕೂಗಿಕೊಳ್ಳ್ರಿ. ಈ ಮುಂಜಾನೆ ಸಮಯದಲ್ಲಿ, ದೇವ, ನನ್ನ ಪರಿಸ್ಥಿತಿಯನ್ನು ಮೇಲಕ್ಕೆತ್ತುವಾತ ನೀನು ಮಾತ್ರ, ನನ್ನ ಎಲ್ಲ ಕಾರ್ಯಗಳನ್ನು ನೀನು ಸರಿಪಡಿಸುವಾತ ನೀನು ಮಾತ್ರ ಎಂಬುದಾಗಿ ದೇವರಿಗೆ ಮೊರೆ ಇಡ್ರಿ, ಪ್ರಾರ್ಥನೆ ಮಾಡಿರಿ. ದೇವಾದಿ ದೇವನು ಈ ದಿವಸದಲ್ಲಿ ಬಿದ್ದು ಹೋದ ಎಲ್ಲ ಕಾರ್ಯಗಳನ್ನು ಮೇಲಕ್ಕೆತ್ತುವ ದೇವರು. ಬಿದ್ದು ಹೋದ ನಿನ್ನ ಹೃದಯವನ್ನು, ಬಿದ್ದು ಹೋದ ಕುಟುಂಬವನ್ನು, ಬಿದ್ದು ಹೋದ ನಿನ್ನ ಬಿಸ್ನೆಸ್, ಬಿದ್ದು ಹೋದ ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ಆತನು, ಬಿದ್ದು ಹೋದ ನಿನ್ನ ಶರೀರದ ಅನಾರೋಗ್ಯವನ್ನು ಈಗ ಆತನು ಎತ್ತಿ ನಿನ್ನನ್ನು ಮೇಲೆ ನಿಲ್ಲಿಸಿ ನಿನ್ನನ್ನು ಉದ್ಧರಿಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ದೇವಾದಿ ದೇವನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿವಸದಲ್ಲಿ ಬರುವಂಥ ಎಲ್ಲ ಬೀಳುವ ಪರಿಸ್ಥಿತಿಗಳಿಂದ ನಿಮ್ಮನ್ನು ತಪ್ಪಿಸಿ ಜಯಕರವಾಗಿ ನಡೆಸಲಿ. ಇಕ್ಕಟ್ಟಿನಲ್ಲಿ ನಮ್ಮ ಪ್ರಾರ್ಥನೆ ಕೇಳುವ ದೇವರಿಗೆ ಒಂದು ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ, ನಿನಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಿನ್ನ ಮಕ್ಕಳು ದೇವರೇ, ಅಪ್ಪ, ಅವರು ಬಿದ್ದು ಹೋಗಿರುವ ಅಗಾಧ ಸ್ಥಳದಲ್ಲಿ, ಕತ್ತಲೆ ಸ್ಥಳದಲ್ಲಿ, ಅಪ್ಪ ದೇವರೇ, ಹೇಳಿಕೊಳ್ಳಲಾಗದಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಇರುವುದಾದರೆ ಕರ್ತನೆ, ಅವರು ಕೂಗಿಕೊಳ್ಳುವಾಗ ನೀನು ಪ್ರಾರ್ಥನೆಯನ್ನು ಕೇಳಿ ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದೇನೆಂಬುದಾಗಿ ಕರ್ತನೆ ನೀನು ವಾಗ್ದಾನ ಮಾಡಿದೆ. ಅದೇ ರೀತಿಯಲ್ಲಿ ನಿನ್ನ ಮಕ್ಕಳು ಪ್ರಾರ್ಥಿಸ್ತಾ ಇದ್ದಾರೆ. ಅವರ ಪ್ರಾರ್ಥನೆಗೆ ಉತ್ತರವನ್ನು ನೀನು ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಈ ದಿನವೆಲ್ಲೂ ಬಿದ್ದು ಹೋದ ಕಾರ್ಯಗಳಲ್ಲಿ ಎದ್ದು ನಿಂತುಕೊಳ್ಳಲಿ ಸ್ವಾಮಿ. ಬಿದ್ದು ಹೋದ ಅನುಭವಗಳು ಎದ್ದು ನಿಂತುಕೊಳ್ಳಲಿ. ಯಾವ ವಿಷಯದಲ್ಲೆಲ್ಲ ಅವರು ಕರ್ತನೆ ಬಿದ್ದು ಹೋಗಿದ್ದಾರೋ ಇವತ್ತು ಎದ್ದು ನಿಂತು ಹೊಸ ಕಾರ್ಯಗಳನ್ನು ಮಾಡುವಂತೆ ನೀನು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ದೇವರೇ, ಈ ವಾಕ್ಯ ಕೇಳುವಂತೆಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.